Hello students, I am Dr. Hirana. Today let us discuss about the historical approaches to political theory, second sem political science paper, Understanding Political Theory. ಎರಡನೇ ಸೆಮಿಸ್ಟರ್ನ ರಾಜ್ಯಶಾಸ್ತ್ರ ವಿಷಯದ 9ನೇ ಸೆಷನ್. ಟಾಪಿಕ್ ನೇಮ್ ಐತಿಹಾಸಿಕ ದೃಷ್ಟಿಕೋನ. ಇದು ಎರಡನೇ ಸೆಮಿಸ್ಟರ್ನ ಪತ್ರಿಕೆಯಾದಂಥ ರಾಜಕೀಯ ಸಿದ್ಧಾಂತದ ಅರಿವು ಅಥವಾ ರಾಜಕೀಯ ಸಿದ್ಧಾಂತದ ಅರ್ಥೈಸುವಿಕೆ ಇದರ ಒಂದು ಚಿಂತನೆಯಲ್ಲಿ ಬರುತ್ತೆ. ಐತಿಹಾಸಿಕ ದೃಷ್ಟಿಕೋನ ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಮುಖ್ಯವಾದದ್ದು. 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ಗೆ ಕ್ವೆಶನ್ಸನ್ನು ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರೋಂಥ ಉದಾಹರಣೆಗಳಿದ್ದಾವೆ. ಹಾಗಾಗಿ ಈ ಒಂದು ಟಾಪಿಕ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಫಸ್ಟ್ ಇಂಟ್ರೊಡಕ್ಷನ್, ಪೂರ್ವ ಪೀಠಿಕೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಇವಲ್ಯೂಷನರಿ ಥಿಯರಿ ಆರ್ ಇವಲ್ಯೂಷನರಿ ಅಪ್ರೋಚ್. ಐತಿಹಾಸಿಕ ದೃಷ್ಟಿಕೋನವನ್ನು ಕ್ರಮ ವಿಕಾಸ ದೃಷ್ಟಿಕೋನ ಅಂತ ಕೂಡ ಕರೀತಾರೆ. ದಿ ಡಿಸ್ಟಿಂಗ್ವಿಷಿಂಗ್ ಫೀಚರ್ ಆಫ್ ದಿಸ್ ಅಪ್ರೋಚ್ ಈಸ್ ದಟ್ ಇಟ್ ಫೋಕಸಸ್ ಆನ್ ದಿ ಪಾಸ್ಟ್ ಆರ್ ಆನ್ ಎ ಸೆಲೆಕ್ಟೆಡ್ ಪೀರಿಯಡ್ ಆಫ್ ಹಿಸ್ಟ್ರಿ as well as on a sequence of selected events within a particular phase so as to find out an explanation of what institutions are and are attend to be. ಸೊ ಐತಿಹಾಸಿಕ ದೃಷ್ಟಿಕೋನವು ಕಳೆದು ಹೋದಂಥ ಘಟನೆಗಳ ಬಗ್ಗೆ ಅಂದರೆ ಇತಿಹಾಸದ ಬಗ್ಗೆ ನಮಗೆ ಮಾರ್ಗದರ್ಶನವನ್ನು ನೀಡುತ್ತದೆ. ಜೊತೆಗೆ ಏನು ಇತಿಹಾಸದಲ್ಲಿ ಏನು ರಾಜಕೀಯ ಸಂಸ್ಥೆಗಳು ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ವು ಅನ್ನುವುದರ ಕಡೆ ಇದು ಗಮನವನ್ನು ಹರಿಸುತ್ತದೆ. ಹಿಸ್ಟ್ರಿ ಅಸೆಡ್ ಈಸ್ ಎ ಪಾಸ್ಟ್ ಪಾಲಿಟಿಕ್ಸ್. ಸೊ ಇತಿಹಾಸವು ಕಳೆದು ಹೋದ ಘಟನೆಗಳೇ ಆಗಿವೆ. ಸೊ ಕಳೆದು ಹೋದ ರಾಜಕೀಯ ಘಟನೆಗಳಾಗಿವೆ ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದಾಗಿದೆ. ಸೊ HA ಲಾಸ್ಕಿ ಹೇಳ್ತಾರೆ, ಸೊ ಇತಿಹಾಸವು ರಾಜಕೀಯ ತತ್ವಶಾಸ್ತ್ರದ ಘಟನೆಗಳಂತೇಳಿ ಕರೀತಾರೆ HA ಲಾಸ್ಕಿರವರು. ಹಾಗಾಗಿ ವಿತೌಟ್ ದಿ ನಾಲೆಜ್ ಆಫ್ ದಿ ಪಾಸ್ಟ್ ದಿ ಕರೆಂಟ್ ಈವೆಂಟ್ಸ್ ಕೆನಾಟ್ ಪ್ರಾಪರ್ಲಿ ಬಿ ಎಕ್ಸ್ಪ್ಲೇನ್ಡ್. ಸೊ ಕಳೆದು ಹೋದ ಘಟನೆಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡದೆ ನಾವು ಪ್ರಸ್ತುತ ತೀರ್ಮಾನಗಳನ್ನು ಕೈಗೊಳ್ಳಲಿಕ್ಕೆ ಅಸಾಧ್ಯ ಎನ್ನುವ ಅಭಿಪ್ರಾಯವನ್ನು ನಾವಿಲ್ಲಿ ಅರ್ಥ ಮಾಡ್ಕೊಂಬೋದಾಗಿದೆ. ಹಾಗಾಗಿ ಇತಿಹಾಸ ನಮಗೆ ದಾರಿದೀಪವನ್ನು ತೋರಿಸುತ್ತದೆ. ಸೊ ಅಂಬೇಡ್ಕರ್ ಅವರ ಅಭಿಪ್ರಾಯದಲ್ಲಿ ಇತಿಹಾಸವನ್ನು ಮರೆತವನು ಇತಿಹಾಸವನ್ನು ಸೃಷ್ಟಿಸಲಾರ ಎನ್ನುವುದನ್ನು ನಾವಿಲ್ಲಿ ನೆನಪು ಮಾಡ್ಕೊಬೇಕಾಗತ್ತೆ. ಎವರಿ ಪೊಲಿಟಿಕಲ್ ಫಿನಾಮಿನಾ ಅಕ್ಯೂಸ್ ಇನ್ ಎ ಸರ್ಟೇನ್ historical background and therefore the knowledge of such a background is necessary to explain the present. ಸೊ ಕಳೆದು ಹೋದ ಘಟನೆಗಳು ನಮಗೆ ಬೆನ್ನೆಲುಬಾಗಿ ಅಂದರೆ ರಾಜ್ಯಶಾಸ್ತ್ರದ ಚಿಂತನೆಗಳಿಗೆ ಬೆನ್ನೆಲುಬಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ ಅಂತ ನಾವು ಹೇಳ್ಬೋದು. ಸೊ ಜಾರ್ಜ್ ಸಬೈನ್ ಹ್ಯಾಸ್ ಡೆಸ್ಕ್ರೈಬ್ಡ್ ದಿ ನೆಸೆಸಿಟಿ ಆಫ್ ಹಿಸ್ಟಾರಿಕಲ್ ಥಿಯರಿ ಇನ್ ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್. ಸೊ ರಾಜಕೀಯ ಅಥವಾ ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಐತಿಹಾಸಿಕ ದೃಷ್ಟಿಕೋನ ಅಥವಾ ಸಿದ್ಧಾಂತ ಅವಶ್ಯಕತೆಯಿಂದ ಕೂಡಿದೆ ಅನ್ನೋದನ್ನು ಸಬೈನ್ ಅವರು ವಿವರಿಸಿದ್ದಾರೆ. ಸೊ ಈ ಸಿದ್ಧಾಂತದ ಪ್ರಮುಖ ಚಿಂತನಕಾರರು ಪ್ಲೇಟೋ, ಅರಿಸ್ಟಾಟಲ್, ಆಬ್ಸ್, ಜಾನ್ ಲಾಕ್, ರೂಸೋ, ಕಾರ್ಲ್ ಮಾರ್ಕ್ಸ್, JS ಮಿಲ್ ಸೊ ಮುಂತಾದ ಚಿಂತಕರು ಈ ಒಂದು ಸಿದ್ಧಾಂತದಲ್ಲಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸ್ತಾರೆ. ಸೊ ಚಿಂತಕರ ಬರಹಗಳು ಸೊ ಯಾವ ರೀತಿಯಾಗಿ ತಮ್ಮ ಬರವಣಿಗೆಗಳನ್ನು ನೀಡಿದ್ದಾರೆ, ಅವರ ಗ್ರಂಥಗಳಿಂದವೆ. ಆ ಗ್ರಂಥಗಳ ಮೂಲಕ ನಮಗೆ ಇತಿಹಾಸದಲ್ಲಿ ಕಳೆದು ಹೋದಂಥ ಘಟನೆಗಳು ನಮಗೆ ಮಾರ್ಗದರ್ಶನ ಆಗಿದೆ ಅಂತ ಕರಿಬೋದು. ಥ್ರೂ ದಿ ರೈಟಿಂಗ್ಸ್ ಆಫ್ ದೀಸ್ ಥಿಂಕರ್ಸ್ ದ ಟ್ರೂತ್ ಆರ್ ಜಸ್ಟಿಫಿಕೇಶನ್ಸ್ ಆಫ್ ಪೊಲಿಟಿಕಲ್ ಥಿಯರೀಸ್ ಕ್ಯಾನ್ ಬಿ ಎಕ್ಸ್ಪ್ಲೋರ್ಡ್. ಸೊ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಇಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಅಪ್ರೋಚಸ್ ಟು ದಿ ಸ್ಟಡಿ ಆಫ್ ಪಾಲಿಟಿಕ್ಸ್. ಸೊ ಐತಿಹಾಸಿಕ ದೃಷ್ಟಿಕೋನವು ರಾಜಕೀಯ ಸಿದ್ಧಾಂತದಲ್ಲಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತದೆ. ಸೊ ರಾಜ್ಯಶಾಸ್ತ್ರದ ವಿಚಾರಗಳನ್ನು ಅಧ್ಯಯನ ಮಾಡಬೇಕಾದಾಗ ಕಳೆದು ಹೋದ ಘಟನೆಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿದಾಗ ಇದೊಂದು ನಮಗೆ ಸಾಕ್ಷ್ಯ ಚಿತ್ರವನ್ನು ಒದಗಿಸಿಕೊಡುತ್ತದೆ. ಸೊ ನಮಗೆ ದಾಖಲಾತಿಯನ್ನು ಒದಗಿಸಿಕೊಡುತ್ತದೆ. ಸೊ ಇತಿಹಾಸ ರಾಜ್ಯಶಾಸ್ತ್ರದ ಏನು ಕಚ್ಚಾ ಸಾಮಗ್ರಿಗಳನ್ನು ಒದಗಿಸಿಕೊಡುತ್ತೆ ಅಂತ ಹೇಳ್ಬೋದು, ರಾ ಮೆಟೀರಿಯಲ್ಸನ್ನು ಒದಗಿಸಿಕೊಡುತ್ತದೆ. ಹಾಗಾಗಿ ಇತಿಹಾಸದ ಬೇರುಗಳು ಏನು ಅಭಿಪ್ರಾಯಗಳಿದ್ದಾವೆ ಆ ಅಭಿಪ್ರಾಯಗಳೇ ರಾಜ್ಯಶಾಸ್ತ್ರದ ಚಿಂತನೆಗಳಾಗಿ ಮಾರ್ಪಾಡನ್ನು ಕಂಡಿವೆ. ಸೊ ಹಾಗಾಗಿ ಕಳೆದು ಹೋದ ಘಟನೆಗಳನ್ನು ಆಧರಿಸಿ ನಾವು ಅಧ್ಯಯನವನ್ನು ಮಾಡ್ಬೋದು ಅನ್ನೋದನ್ನು ಈ ಚಿಂತನಕಾರರು ವ್ಯಕ್ತಪಡಿಸ್ತಾರೆ. ಸೊ ಸರ್ಕಾರದ ಚಟುವಟಿಕೆಗಳು ಯಾವ ರೀತಿಯಾಗಿ ಸರ್ಕಾರದ ಚಟುವಟಿಕೆಗಳು ಈ ಹಿಂದೆ ಇದ್ವು ಅನ್ನೋದ್ರ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ಬೋದು. ಜೊತೆಗೆ ವಿವಿಧ ದೇಶಗಳ ರಾಜಕೀಯ ಚಿಂತನೆಗಳು ಸೊ ಯಾವ ದೇಶದಲ್ಲಿ ಯಾವ್ಯಾವ ರೀತಿಯಾದ ರಾಜಕೀಯ ಚಿಂತನೆಗಳಾಗಿದ್ದಾವೆ ಅನ್ನುವುದರ ಕಡೆ ಗಮನವನ್ನು ಹರಿಸ್ಬೋದು. ಆಮೇಲೆ ವಿವಿಧ ಸರ್ಕಾರ ಪದ್ಧತಿಗಳು ಯಾವ್ಯಾವ ರೀತಿಯಾದ ಸರ್ಕಾರ ಪದ್ಧತಿಗಳಿದ್ವು.
ಸೊ ಅದು ನಿರಂಕುಶ ಪ್ರಭುತ್ವ ಅಂದ್ರೇನು, ಆಮೇಲೆ ಯಾವ ರೀತಿಯಾಗಿ ನಿರಂಕುಶ ಪ್ರಭುತ್ವದಿಂದ ಜನರು ಶೋಷಣೆಯನ್ನು ಅನುಭವಿಸಿದ್ದಾರೆ, ಅದರಿಂದ ಆದಂಥ ಅನಾಹುತಗಳೇನು, ಸೊ ಹಿಟ್ಲರ್ ಮತ್ತು ಮುಸೋಲಿನಿಯವರಿಂದ ಏನೇನು ಸಮಸ್ಯೆಗಳು ಉಂಟಾದವು. ಸೊ ಅಂಥ ಒಂದು ಘಟನೆಗಳು ಪ್ರಸ್ತುತ ದಿನಕ್ಕೆ ನಮಗೆ ಮಾದರಿ ಆಗ್ತವೆ. ಸೊ ಅಂಥ ದಿನಗಳು ಮರುಕಳಿಸಬಾರದೆನ್ನುವ ಅಭಿಪ್ರಾಯವನ್ನು ನಾವು ಇತಿಹಾಸದಿಂದ ಪಾಠ ಕಲಿತೀವಿ. ಸೊ ಭಾರತದಲ್ಲೂ ಕೂಡ ಹಾಗೇನೆ 1975 ತುರ್ತು ಪರಿಸ್ಥಿತಿ ಮರುಕಳಿಸಬಾರದೆನ್ನುವುದು ಎಲ್ಲ ಭಾರತೀಯರ ಆಶಯ. ಸೊ ಆ ಒಂದು ಆಲೋಚನೆಯನ್ನು ಮಾಡಿದಾಗ ವಿವಿಧ ಸರ್ಕಾರಗಳು ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸಿವೆ ಅನ್ನುವುದರ ಕಡೆ ಗಮನವನ್ನು ಕೂಡ ಹರಿಸ್ಬೋದು. ಜೊತೆಗೆ ಪ್ರಜಾಪ್ರಭುತ್ವವನ್ನು ನಾವು ನೋಡೋದಾದ್ರೆ, ಸೊ ಏಕಾತ್ಮಕ ಸರ್ಕಾರ ಪದ್ಧತಿ ಅಂದ್ರೇನು, ಸಂಯುಕ್ತ ಪದ್ಧತಿ ಅಂದ್ರೇನು, ಅದರ ಜೊತೆಗೆ ಅಧ್ಯಕ್ಷೀಯ ಮಾದರಿ ಸರ್ಕಾರ ಪದ್ಧತಿ ಅಂದ್ರೇನು, ಆಮೇಲೆ ಸಂಸದೀಯ ಸರ್ಕಾರ ಪದ್ಧತಿ ಅಂದ್ರೇನು, ಇವುಗಳ ಒಂದು ಕಾರ್ಯವೈಖರಿ ಏನಿದೆ, ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತವೆ ಅನ್ನೋದು ಇತಿಹಾಸದಲ್ಲಿ ಕಳೆದು ಹೋದಂಥ ಘಟನೆಗಳಾಗಿದ್ದಾವೆ. ಅಂಥ ಘಟನೆಗಳನ್ನು ಆಧರಿಸಿ ಪ್ರಸ್ತುತ ದಿನದಲ್ಲಿ ನಾವು ತೀರ್ಮಾನಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಹೇಳ್ಬೋದು. ಸೊ ಅಮೇರಿಕಾದಲ್ಲಿ, ಬ್ರಿಟನ್ನಲ್ಲಿ, ಭಾರತ, ಸ್ವಿಟ್ಜರ್ಲ್ಯಾಂಡ್, ಕೆನಡಾ ಮುಂತಾದ ದೇಶಗಳಲ್ಲಿ ಯಾವ ರೀತಿಯಾದ ಸರ್ಕಾರಗಳಿದ್ವು, ಸೊ ಅದರ ಫಲಿತಾಂಶ ಏನು ಅನ್ನೋದು ಇಡೀ ಜಗತ್ತಿಗೆ ಒಂದು ಮಾದರಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಏನೋ ಒಂದು ರಷ್ಯಾದಲ್ಲಿ ಆದಂಥ ಒಂದು ಬೆಳವಣಿಗೆ ಅಂದರೆ ಏನು 1917 ಜಾರಿಗೆ ಬಂದಂಥ ಅಲ್ಲಿನ ಒಂದು ಸಮತಾವಾದದ ಒಂದು ವ್ಯವಸ್ಥೆ 1991 ಹೇಗೆ ಅದು ಕಾರ್ಯನಿರ್ವಹಿಸಿತು, ಆಮೇಲೆ ಅದು ಸಮತಾವಾದದಿಂದ ಪ್ರಜಾಪ್ರಭುತ್ವಕ್ಕೆ ಯಾಕೆ ರಷ್ಯಾ ಬಂತು. ಸೊ ಇದೆಲ್ಲವನ್ನು ಕೂಡ ಇತಿಹಾಸ ನಮಗೆ ಮಾರ್ಗದರ್ಶನವನ್ನು ನೀಡ್ತದೆ. ಜೊತೆಗೆ ಸಂಘ ಸಂಸ್ಥೆಗಳ ಬಗ್ಗೆ, ರಾಜಕೀಯ ಪಕ್ಷಗಳ ಬಗ್ಗೆ, ಸೊ ಯಾವ ಯಾವ ದೇಶದಲ್ಲಿ ಯಾವ್ಯಾವ ರೀತಿಯಾದ ರಾಜಕೀಯ ಪಕ್ಷಗಳಿದ್ದಾವೆ, ಅವುಗಳ ಸ್ಥಿತಿಗತಿ ಏನು ಮುಂತಾದವನ್ನು ನಮ್ಮ ಇತಿಹಾಸ ಒದಗಿಸಿಕೊಡುತ್ತದೆ. ಸೊ ಹಾಗಾಗಿ ಮಾನವ ಹಕ್ಕುಗಳ ಒಂದು ಉಲ್ಲಂಘನೆ ಹೇಗಾಯಿತು, ಸೊ ಯಾವ ರೀತಿಯಾಗಿ ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡಲಾಯಿತು, ವಿಶ್ವಸಂಸ್ಥೆಯಲ್ಲಿ ಅದರ ಪಾತ್ರ ಏನು, ಯಾವ ರೀತಿಯಾಗಿ ವಿಶ್ವಸಂಸ್ಥೆಯಲ್ಲಿ ಶ್ರೀಮತಿ ಎಲಿನಾರಾ ರೂಸ್ವೆಲ್ಟ್ ಈ ಮಾನವ ಹಕ್ಕುಗಳನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನವನ್ನು ಪಟ್ಟರು ಅನ್ನೋದನ್ನು ನಾವು ಇತಿಹಾಸದಿಂದ ತಿಳ್ಕೊಬೋದು. ಸೊ ಅದ್ರ ಜೊತೆಗೆ ಪರಿಸರದ ಬಗ್ಗೆ, ಆರೋಗ್ಯದ ಬಗ್ಗೆ, ನೈರ್ಮಲ್ಯದ ಬಗ್ಗೆ, ಜೊತೆಗೆ ರಾಜ್ಯಗಳ ಸ್ಥಿತಿಗತಿಯ ಬಗ್ಗೆ, ಸಮಾಜವಾದದ ಬಗ್ಗೆ, ಸಮತಾವಾದದ ಬಗ್ಗೆ, ಪರಮಾಧಿಕಾರ, ಭಯೋತ್ಪಾದನೆ, ಆಮೇಲೆ ಜಾತಿ ಪದ್ಧತಿ, ಸೊ ಒಂದು ಶೋಷಣೆಯ ವ್ಯವಸ್ಥೆ, ಮಹಿಳೆಯರ ಸ್ಥಿತಿಗತಿ, ಆಮೇಲೆ ಮಹಿಳೆಯರು ಏನು ಒಂದು ಶೋಷಣೆಯನ್ನು ಅನುಭವಿಸ್ತಾ ಬಂದಿದ್ದಾರೆ, ಇವೆಲ್ಲವನ್ನು ಕೂಡ ನಾವು ಇತಿಹಾಸ ನಮಗೆ ಮಾರ್ಗದರ್ಶನವನ್ನು ನೀಡುತ್ತದೆ. ಸೊ ಆ ರೀತಿಯಾಗಿ ಮಾರ್ಗದರ್ಶನ ನೀಡೋದ್ರ ಮೂಲಕ ಅಂಥ ಸಮಸ್ಯೆಗಳು ಮರುಕಳಿಸಬಾರದು ಅನ್ನೋ ಒಂದು ಅಭಿಪ್ರಾಯದಲ್ಲಿದ್ದ ಮೌಲ್ಯ ಚಿಂತನೆಯನ್ನು ಮಾಡಬಹುದು. ಸೊ ಅದೇ ರೀತಿಯಾಗಿ ಕ್ರಿಸ್ತಪೂರ್ವ 4 ಅಥವಾ 5ನೇ ಶತಮಾನದಲ್ಲಿ ಅಥೆನ್ಸಿನಲ್ಲಿ ಆದಂಥ ಒಂದು ಇತಿಹಾಸ, ಸೊ ಘಟನೆಗಳಿಂದವೆ. ಆ ಘಟನೆಗಳನ್ನು ನಾವು ಪ್ಲೇಟೋ ಮತ್ತು ಅರಿಸ್ಟಾಟಲ್ ಅವರ ಗ್ರಂಥದ ಮೂಲಕ ನಾವು ತಿಳ್ಕೊಬೋದು. ಹಾಗೆಯೇ ಈ ಸಾಮಾಜಿಕ ಒಪ್ಪಂದ ಸಿದ್ಧಾಂತದ ಬಗ್ಗೆ ಥಾಮಸ್ ಹಾಬ್ಸ್, ಜಾನ್ ಲಾಕ್ ಮತ್ತು ರೂಸೋ ಅವರ ಚಿಂತನೆಗಳು ಮತ್ತು ಅವರ ಬರವಣಿಗೆಗಳಿಂದ ನಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡುತ್ತದೆ. ಸೊ ಭಾರತದಲ್ಲಿ ಬ್ರಿಟಿಷರು ಹೇಗೆ ಒಂದು ಶೋಷಣೆಯನ್ನು ಮಾಡಿದ್ರು, ಯಾವ ರೀತಿಯಾಗಿ ದೇಶದಲ್ಲಿರುವಂಥ ಸಂಪತ್ತನ್ನು ಲೂಟಿ ಮಾಡಿದ್ರು, ಅದರ ಜೊತೆಗೆ ಶಿಕ್ಷಣದಲ್ಲಿ ಏನೇನು ಬದಲಾವಣೆಯನ್ನು ತಂದರು, ಆಡಳಿತದಲ್ಲಿ ತಂದಂಥ ಬದಲಾವಣೆಗಳೇನು, ಒಂದು ಶಿಸ್ತಿನ ಒಂದು ಸೈನಿಕ ವ್ಯವಸ್ಥೆಯನ್ನು ಅವರು ಹೇಗೆ ಪರಿಚಯ ಮಾಡಿಕೊಟ್ರು, ಸೊ ಭಾರತದ ವಿಭಜನೆ ಏನಾಯಿತು, ಸೊ ಅದಾದ ನಂತರ ಬಂದಂಥ ಪ್ರಧಾನಮಂತ್ರಿಗಳು ಹೇಗೆ ಕಾರ್ಯವನ್ನು ನಿರ್ವಹಿಸಿದ್ರು ದೇಶದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ. ಸೊ ಇವೆಲ್ಲವೂ ಕೂಡ ಇತಿಹಾಸ. ಸೊ ಇಂಥ ವಿಷಯಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಒದಗಿಸಿ ಕೊಡುತ್ತದೆ. ಸೊ ಹಾಗಾಗಿ ರಾಜ್ಯಶಾಸ್ತ್ರದಲ್ಲೂ ಕೂಡ ರಾಜ್ಯ, ಸರ್ಕಾರ, ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ, ಭ್ರಾತೃತ್ವ ಮುಂತಾದ ವಿಷಯಗಳು ಈ ಹಿಂದೆ ಏನಿದ್ವು ಅನ್ನುವ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಮಗೆ ಇತಿಹಾಸ ದಾರಿದೀಪ ಆಗಿದೆ ಅಂತ ನಾವು ಹೇಳ್ಬೋದು. ಸೊ ಕಳೆದು ಹೋದ ಘಟನೆಗಳು ಪ್ರಸ್ತುತ ಅಂಥ ಘಟನೆಗಳು ಸಂಭವಿಸಿದಾಗ ಯಾವ ರೀತಿಯಾಗಿ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಬೋದು ಅನ್ನೋದನ್ನು ಇತಿಹಾಸ ನಮಗೆ ತಿಳಿಸ್ಕೊಡ್ತದೆ. ಜೊತೆಗೆ ಭಾರತದ ಇತಿಹಾಸದಲ್ಲಿ ಏನು ಒಂದು ಶೋಷಣೆಯನ್ನು ಮಾಡಿದಂಥ ಒಂದು ವ್ಯವಸ್ಥೆ, ಆ ವ್ಯವಸ್ಥೆಯ ವಿರುದ್ಧವಾಗಿ ಯಾವ ಯಾವ ಸುಧಾರಣಾಕಾರರು ಏನೇನು ಕಾರ್ಯವನ್ನು ನಿರ್ವಹಿಸಿದ್ರು, ರಾಜಾರಾಮ್ ಮೋಹನ್ ರಾಯರವರು ಯಾವ ರೀತಿಯಾಗಿ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡಿದ್ರು, ಸ್ವಾಮಿ ವಿವೇಕಾನಂದ ಅವರ ಚಿಂತನೆಗಳನ್ನು, ಡಾಕ್ಟರ್ BR ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯವನ್ನು ಜಾರಿಗೆ ತರಲಿಕ್ಕೆ ಮಾಡಿದಂಥ ಪ್ರಯತ್ನಗಳೇನು, ಜೊತೆಗೆ ಮಹಾತ್ಮ ಗಾಂಧೀಜಿಯವರ ಸ್ವಾತಂತ್ರ್ಯ ಹೋರಾಟ ಏನು. ಸೊ ಇವೆಲ್ಲವೂ ಕೂಡ ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತವೆ. ಸೊ ಅದೇ ರೀತಿಯಾಗಿ ಕಾಲ್ಮಾಸ್ ಮತ್ತು ಹೆಗಲ್ ಯಾವ ರೀತಿಯಾಗಿ ಕಾರ್ಮಿಕರ ಪರವಾದ ಚಿಂತನೆಗಳನ್ನು ವ್ಯಕ್ತಪಡಿಸಿದ್ರು. ಸೊ ಈ ರೀತಿಯಾಗಿ ಅನೇಕ ವಿಚಾರಗಳ ಕಡೆ ನಾವು ಗಮನವನ್ನು ಹರಿಸ್ಬೋದು. ಸೊ ಇವೆಲ್ಲವೂ ಕೂಡ ಇತಿಹಾಸದಿಂದ ನಮಗೆ ಕಲಿತಿರುವಂಥ ಪಾಠಗಳೇ ಆಗಿದ್ದಾವೆ. ಸೊ ಬ್ರಿಟನ್ನಿನ ಒಂದು ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಐವೋ ಜೆನ್ನಿಂಗ್ಸ್ ರವರು ತಮ್ಮ
ಪ್ರಾಮಾಣಿಕ ಮತ್ತು ನಿಷ್ಪಕ್ಷಪಾತ ಅಧ್ಯಯನವನ್ನು ಮಾಡಿದ್ರು. ಸೊ ಅದರ ಒಂದು ಚಿಂತನೆಗಳೇನು, ಸೊ ಯಾವ ರೀತಿಯಾಗಿ ಸಂಶೋಧನೆಯನ್ನು ಮಾಡಿದ್ರು, ಸೊ ರಾಬರ್ಟ್ ಮೆಕೆಂಜಿರವರ ಒಂದು ಚಿಂತನೆಗಳೇನು, ಮೆಕಿಂತೋಶ್ರವರ ಒಂದು ಪ್ರಾಮಾಣಿಕ ಅಧ್ಯಯನ, ಇವೆಲ್ಲವೂ ಕೂಡ ರಾಜಕೀಯ ಸಿದ್ಧಾಂತದಲ್ಲಿ ಐತಿಹಾಸಿಕ ದೃಷ್ಟಿಕೋನ ಕೊಟ್ಟಿರುವಂಥ ಅನೇಕ ಕೊಡುಗೆಗಳಾಗಿದ್ದಾವೆ. ಸೊ ಹಾಗಾಗಿ ಈ ಸಿದ್ಧಾಂತ ಬಹಳ ಮುಖ್ಯವಾದ ಒಂದು ಸಿದ್ಧಾಂತ ಅಂತೇಳಿ ಕರೀಬೋದು. ಸೊ ಈ ಸಿದ್ಧಾಂತದ ಪ್ರಮುಖ ಚಿಂತನೆಗಳೇನು ಅನ್ನೋದನ್ನು ನಾವು ನೋಡೋಣ. ಸೊ ಈ ಸಿದ್ಧಾಂತದ ಒಂದು ಪ್ರಮುಖವಾದ ಲಕ್ಷಣ ಏನಿದೆ ಅಂತಂದಾಗ, ಸೊ ಹಲವಾರು ಲಕ್ಷಣಗಳಿದ್ದಾವೆ. ಸೊ ಅದರಲ್ಲಿ ಮೊದಲನೇದಾಗಿ ಸ್ಟೇಟ್ ಅಂಡ್ ಗೌರ್ಮೆಂಟ್ ಅಂಡ್ ಅದರ್ ಆರ್ಗನೈಸೇಷನ್ ಕ್ಯಾನ್ ಲರ್ನ್ ಫ್ರಮ್ ಹಿಸ್ಟ್ರಿ. ಸೊ ರಾಜ್ಯ ಮತ್ತು ಸರ್ಕಾರ ಹಾಗೂ ಇತರೆ ಸಂಸ್ಥೆಗಳು ಇತಿಹಾಸದಿಂದ ಏನಾಗಿದ್ದಾವೆ ಅನ್ನೋದಕ್ಕೆ ನಾವು ಪಾಠವನ್ನು ಕಲಿಬೋದಾಗಿದೆ. ಸೊ ರಾಜಕೀಯ ಇತಿಹಾಸವನ್ನು ಹೇಳುತ್ತದೆ. ಸೊ ಪ್ರಾಚೀನ ಕಾಲದಿಂದಲೂ ಕೂಡ ಯಾವ ಕಾಲಘಟ್ಟಗಳಲ್ಲಿ ಯಾವ ರೀತಿಯಾದ ಘಟನೆಗಳು ಜರುಗಿದಾವೆ ಅನ್ನುವ ಒಂದು ಮಾಹಿತಿಯನ್ನು ನಮಗೆ ಒದಗಿಸಿಕೊಡುತ್ತದೆ. ಸೊ ರಾಜಕೀಯ ಸಿದ್ಧಾಂತ ಮತ್ತು ರಾಜಕೀಯ ಚಿಂತಕರ ಮಾಹಿತಿಯನ್ನು ನಮಗೆ ಒದಗಿಸಿಕೊಡುತ್ತೆ. ಸೊ ಯಾವ ರೀತಿಯಾಗಿ ರಾಜಕೀಯ ಸಿದ್ಧಾಂತಗಳಿದ್ದಾವೆ, ಸೊ ಯಾವ್ಯಾವ ರೀತಿಯಾದ ಚಿಂತಕರಿದ್ದಾರೆ ಅನ್ನುವುದರ ಕಡೆ ನಮಗೆ ಮಾಹಿತಿಯನ್ನು ಒದಗಿಸಿಕೊಡುತ್ತೆ. ಸೊ ಪ್ರೊವೈಡ್ ಇನ್ಫಾರ್ಮೇಷನ್ ಆನ್ ಪೊಲಿಟಿಕಲ್ ಥಿಯರ್ ಆ್ಯಂಡ್ ಪೊಲಿಟಿಕಲ್ ಥಿಂಕರ್ಸ್, ಪ್ಲೇಟೋ, ಅರಿಸ್ಟಾಟಲ್, ಸಂತ್ ಅಗಸ್ಟೈನ್, ಸಂತ್ ಥಾಮಸ್ ಅಕ್ವಿನಾಸ್, ಹಾಗೆಯೇ ಸೊ ಮೆಕಿಯಾವೆಲ್ಲಿಯವರ ಚಿಂತನೆಗಳನ್ನು, ಆಮೇಲೆ ಥಾಮಸ್ ಆಫ್ ಜಾನ್ ಲಾಕ್, ರೂಸೋ ಮುಂತಾದವರ ಚಿಂತನೆಯನ್ನು, ರಾಬರ್ಟ್ ದಾಲ್ರವರ ಚಿಂತನೆಯನ್ನು, ಸೊ ಚಾರ್ಸಿ ಮೇರಿಯಮ್ರವರ ವಿಚಾರಗಳೇನು ಸೇರಿ ಈ ರೀತಿಯಾದ ಅನೇಕ ವಿಚಾರಗಳ ಕಡೆ ಗಮನವನ್ನು ಹರಿಸ್ತದೆ. ವ್ಯಕ್ತಿವಾದ, ಆದರ್ಶವಾದ, ಉದಾರವಾದ, ಉಪಯುಕ್ತವಾದ, ಸೊ ಈ ಥರ ಅನೇಕ ಸಿದ್ಧಾಂತಗಳ ಒಂದು ಮಾಹಿತಿಯನ್ನು ಕೂಡ ಇತಿಹಾಸ ನಮಗೆ ಒದಗಿಸಿಕೊಡುತ್ತದೆ. ಸೊ ರಾಜಕೀಯ ಸಿದ್ಧಾಂತ ಮತ್ತು ರಾಜಕೀಯ ಚಿಂತಕರನ್ನು ತಿಳಿಸ್ಕೊಡುತ್ತೆ. ಸೊ ಸಂಶೋಧಕರ ಪ್ರಾಮಾಣಿಕ ಮತ್ತು ನಿಷ್ಪಕ್ಷಪಾತ ಅಧ್ಯಯನವನ್ನು ಇದು ಪ್ರೋತ್ಸಾಹ ನೀಡುತ್ತೆ. ಸೊ ಯಾವ ರೀತಿಯಾಗಿ ಇತಿಹಾಸದ ಘಟನೆಗಳನ್ನು ಅಧ್ಯಯನ ಮಾಡಬೇಕಾದಾಗ ಸಂಶೋಧಕ ಯಾವ ರೀತಿಯಾದ ಅಧ್ಯಯನವನ್ನು ಮಾಡಬೇಕು, ಸೊ ಇತಿಹಾಸವನ್ನು ತಿರ್ಚುವಂಥ ಕೆಲಸವನ್ನು ಯಾವುದೇ ಸಂಶೋಧನಕಾರ ಮಾಡಬಾರದು. ಸೊ ಕಳೆದು ಹೋದಂಥ ಒಂದು ಘಟನೆಗಳು ಪ್ರಾಮಾಣಿಕ ಮತ್ತು ನಿಷ್ಪಕ್ಷಪಾತವಾದಂಥ ಘಟನೆಗಳ ವಿವರಣೆಯನ್ನು ನೀಡಬೇಕಾಗತ್ತೆ. ಸೊ ಅದನ್ನು ಈ ಒಂದು ಸಿದ್ಧಾಂತ ವಿವರಿಸುತ್ತದೆ. ಎಕ್ಸ್ಪ್ಲೇನಿಂಗ್ ಪಾಸ್ಟ್ ಈವೆಂಟ್ಸ್ ಕ್ಯಾನ್ ಫೈಂಡ್ ಸೊಲ್ಯೂಷನ್ಸ್ ಟು ಕರೆಂಟ್ ಪ್ರಾಬ್ಲಮ್ಸ್. ಸೊ ಇಂದಿನ ಘಟನೆಗಳನ್ನ ವಿವರಿಸುವುದರ ಮೂಲಕ ಪ್ರಸ್ತುತ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗಿದೆ. ಸೊ ಇವತ್ತು ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಅಥವಾ ವಸತಿ ಸಮಸ್ಯೆ ಆಗಿರ್ಬೋದು, ಅಥವಾ ಇನ್ನು ಬೇರೆ ರೀತಿಯಾದ ಸಮಸ್ಯೆ ಆಗಿರ್ಬೋದು. ಸೊ ಈ ಥರದ ಸಮಸ್ಯೆಗಳು ಇಂದಿನ ಸಂದರ್ಭದಲ್ಲಿ, ಅಂದರೆ ಕಳೆದ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿದ್ವು, ಸೊ ಆಗ ಏನೇನು ಪರಿಹಾರ ಮಾರ್ಗಗಳನ್ನು ಕಂಡುಹಿಡಿಯಲಾಯಿತು, ಸೊ ಹೇಗೆ ಬದಲಾವಣೆಯನ್ನು ಮಾಡ್ಬೋದು ಅನ್ನೋದನ್ನು ಐತಿಹಾಸಿಕ ಸಿದ್ಧಾಂತ ನಮಗೆ ಕಳಿಸ್ಕೊಡುತ್ತೆ. ಸೊ ಜಗತ್ತಿನಲ್ಲಿ ಯಾವೊಂದು ದೇಶವೂ ಕೂಡ ಯುದ್ಧವನ್ನು ಮಾಡಬಾರ್ದು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿವೆ. ಯಾಕೆ ಯುದ್ಧವನ್ನು ಮಾಡಬಾರ್ದು ಅಂತ ತೀರ್ಮಾನಕ್ಕೆ ಬಂದಿವೆ? ಮೊದಲ ಮತ್ತು ಎರಡನೇ ಮಹಾಯುದ್ಧದ ಇತಿಹಾಸದ ಘಟನೆಗಳು ನಮಗೆ ಸದಾಕಾಲ ಕೂಡ ಎಚ್ಚರಿಕೆಯನ್ನು ನೀಡ್ತವೆ. ಸೊ ಹಾಗಾಗಿ ಯುದ್ಧವನ್ನು ಮಾಡಿದಾಗ ಏನಾಗೋದಂದರೆ, ಸೊ ನಷ್ಟವೇ ಹೊರತು ಲಾಭ ಕೂಡ ಆಗೋದಿಲ್ಲ ಅನ್ನೋದು ಎರಡು ಮಹಾಯುದ್ಧಗಳು ನಮಗೆ ತೋರಿಸ್ಕೊಟ್ಟಿದ್ದಾವೆ. ಹಾಗಾಗಿ ಇಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯಲು ಐತಿಹಾಸಿಕ ದೃಷ್ಟಿಕೋನ ನಮಗೆ ಮಾದರಿಯಾಗಿದೆ. ದಿ ಹಿಸ್ಟ್ರಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ರಿವೀಲ್ಸ್ ಹೌ ಸಿಟಿಸನ್ಸ್ ಹ್ಯಾವ್ ಗೈನ್ಡ್ ರೈಟ್ಸ್, ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಜಸ್ಟಿಸ್. ಸೊ ನಾಗರಿಕರು ಹೇಗೆ ಹಕ್ಕುಗಳನ್ನು, ಸ್ವಾತಂತ್ರ್ಯವನ್ನು, ಸಮಾನತೆಯನ್ನು, ನ್ಯಾಯವನ್ನು ಹಂತವಾಗಿ ಹೇಗೆ ಗಳಿಸ್ಕೊಂಬಂದರು, ಸೊ ಯಾವ ರೀತಿಯಾದ ಒಂದು ಸ್ಥಿತಿಗತಿಯಲ್ಲಿ ಮಾನವ ಬದುಕಿದ್ದ, ಸೊ ಹೇಗೆ ಬದುಕ್ತಾ ಇದ್ದಾನೆ, ಹೇಗೆ ಬದಲಾವಣೆ ಮಾಡಬೇಕು ಸ್ವಾತಂತ್ರ್ಯ, ಸಮಾನತೆ, ಹಕ್ಕುಗಳ ಹಾಗೂ ನ್ಯಾಯದ ವಿಷಯದಲ್ಲಿ ಅನ್ನುವುದನ್ನು ಇತಿಹಾಸ ನಮಗೆ ಮಾಹಿತಿಯನ್ನು ಒದಗಿಸಿಕೊಡುತ್ತೆ. ಸೊ ಪ್ರತಿಯೊಬ್ಬ ರಾಜ್ಯದ ಚಟುವಟಿಕೆಗಳು ಐತಿಹಾಸಿಕ ದಾಖಲೆಗಳಾಗಿವೆ ಎನ್ನುವುದನ್ನು ಇದು ನಮಗೆ ತಿಳಿಸ್ಕೊಡುತ್ತೆ. ಇಟ್ ರಿವೀಲ್ಸ್ ದಟ್ ದ ಆಕ್ಟಿವಿಟೀಸ್ ಆಫ್ ಈಚ್ ಸ್ಟೇಟ್ ಆರ್ ಹಿಸ್ಟಾರಿಕಲ್ ರೆಕಾರ್ಡ್ಸ್. ಪ್ರತಿಯೊಂದು ರಾಜ್ಯದ ಚಿಂತನೆಗಳು ಕೂಡ ನಮಗೆ ಮಾಹಿತಿಯನ್ನು ಒದಗಿಸಿಕೊಡುತ್ತದೆ. ಸೊ ಹಾಗಾಗಿ ಈ ಒಂದು ಸಿದ್ಧಾಂತ ಬಹಳ ಮುಖ್ಯವಾದಂಥದ್ದು. ದಿ ಬೇಸಿಕ್ ಅಸಂಪ್ಷನ್ ಆಫ್ ಹಿಸ್ಟಾರಿಕಲ್ ಅಪ್ರೋಚ್ ಇಸ್ ದಟ್ ಪೊಲಿಟಿಕಲ್ ಥಿಯರಿ ಕಮ್ಸ್ ಔಟ್ ಆಫ್ ಸೋಷಿಯೋ ಎಕನಾಮಿಕ್ crisis as well as the reactions they have leave on the minds of the great thinkers. ಸೊ ಯಾವ ರೀತಿಯಾಗಿ ಸಾಮಾಜಿಕ ಮತ್ತು ಆರ್ಥಿಕ ಘಟನೆಗಳು ಈ ಹಿಂದೆ ಜರುಗಿದವೆ ಅನ್ನುವುದರ ಕಡೆ ನಾವು ಗಮನವನ್ನು ಹರಿಸಿದಾಗ ಅದಕ್ಕೆ ಸ್ಪಷ್ಟವಾದ ನಿದರ್ಶನವನ್ನು ಮತ್ತು ಸತ್ಯ ಸಂಗತಿಯನ್ನು ಇತಿಹಾಸ ನಮಗೆ ಒದಗಿಸಿ ಕೊಡುತ್ತದೆ. ಸೊ ಇನ್ ಎವರಿ ಪೊಲಿಟಿಕಲ್ ಥಿಯರಿ ದೇರ್ ಈಸ್ ಎ ರೆಫರೆನ್ಸ್ ಟು ಪ್ರೆಟಿ ಸ್ಪೆಸಿಫಿಕ್ ಸಿಚುಯೇಷನ್ ವಿಚ್ ನೀಡ್ಸ್ ಟು ಬಿ grasped in order to understand what the political theorist is speaking out. ಸೊ ಯಾವ ರೀತಿಯಾಗಿ ರಾಜಕೀಯ ಸಿದ್ಧಾಂತವು ಪ್ರತಿಯೊಂದು ಹಂತದಲ್ಲೂ ಕೂಡ, ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ
ಬೇಕಾದಂಥ ಒಂದು ಮಾಹಿತಿಯನ್ನು ಒದಗಿಸುವಂಥ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಬೋದು. ಸೊ ದಿ ಕ್ರಿಟಿಸಮ್ ಅಗೇನೆಸ್ಟ್ ಹಿಸ್ಟಾರಿಕಲ್ ಅಪ್ರೋಚ್ ಇಸ್ ದಟ್, ಸೊ ಅನೇಕ ರೀತಿಯಾದ ದೋಷಗಳನ್ನು ಅಥವಾ ಟೀಕೆಗಳನ್ನು ಒಂದು ಸಿದ್ಧಾಂತದ ವಿರುದ್ಧವಾಗಿ ಮಾಡಲಾಗಿದೆ. ಲಾರ್ಡ್ ಬ್ರೈಸ್ ಸೇಸ್ ಹಿಸ್ಟಾರಿಕಲ್ ಪ್ಯಾರಲಲ್ಸ್ ಮೇ ಬಿ ಇಂಟ್ರೆಸ್ಟಿಂಗ್ ಅಂಡ್ ಸಮ್ಟೈಮ್ಸ್ ಇನ್ಫ್ಲೂಯೆನ್ಸಿಂಗ್ ಬಟ್ ದೇ ಮೇ ಬಿ ಮಿಸ್ಲೀಡಿಂಗ್ ಆಲ್ಸೋ. ಸೊ ಇತಿಹಾಸದ ಘಟನೆಗಳನ್ನು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಹಲವಾರು ಸಂದರ್ಭದಲ್ಲಿ ಇದನ್ನು ಬದಲಾವಣೆ ಮಾಡುವಂಥ ಒಂದು ಸಾಧ್ಯತೆ ಇದೆ ಅಥವಾ ಇದನ್ನು ತಿರುಚುವಂಥ ಸಾಧ್ಯತೆ ಇದೆ ಅಂತ ಕೂಡ ನಾವು ಕರೀಬೋದು. ಆದರೆ ಅಂಥ ಒಂದು ಅಭಿಪ್ರಾಯವನ್ನು ನಾವು ನೋಡಿದಾಗ ಸೊ ಅನೇಕ ಸಂದರ್ಭದಲ್ಲಿ ಈ ರೀತಿಯಾಗಿ ಇತಿಹಾಸವನ್ನು ತಿರುಚಿರುವಂಥ ಉದಾಹರಣೆಗಳಿದ್ದಾವೆ. ಸೊ ಕಳೆದು ಹೋದಂಥ ಒಂದು ಸಂದರ್ಭಗಳನ್ನು ಸತ್ಯವಾಗಿ ಮತ್ತು ಪ್ರಾಮಾಣಿಕವಾಗಿ ವಿವರಣೆಯನ್ನು ನೀಡಬೇಕು. ಆದರೆ ಅವುಗಳನ್ನು ಪ್ರಸ್ತುತ ದಿನಕ್ಕೆ ಹೋಲಿಕೆ ಮಾಡಿದಾಗ ಕೆಲವೊಂದು ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳನ್ನು ತಂದೊಡ್ಡುತ್ತದೆ. ಸೊ ಹಾಗಾಗಿ ಇತಿಹಾಸವನ್ನು ತಿರುಚುವಂಥ ಒಂದು ಕೆಲಸ ಕಾರ್ಯವನ್ನು ಕೆಲವು ಸಂಶೋಧಕರು ಮಾಡ್ತಾರೆ. ಆದರೆ ಯಾವುದೇ ಒಬ್ಬ ಪ್ರಾಮಾಣಿಕ ಮತ್ತು ನಿಷ್ಪಕ್ಷಪಾತ ಸಂಶೋಧಕ ಅಂತಂದಾಗ ಇತಿಹಾಸದ ಘಟನೆಗಳನ್ನು ತಿರುಚುವಂಥ ಕೆಲಸವನ್ನು ಮಾಡಬಾರ್ದು. ಸೊ ಆದರೆ ಇಲ್ಲಿ ಇತಿಹಾಸವನ್ನು ತಿರುಚುವಂಥ ಕೆಲಸವನ್ನು ಮಾಡ್ತಾ ಇರೋದನ್ನು ಸೊ ಕೆಲವು ದೇಶಗಳಲ್ಲಿ ಮಾಡ್ತಾ ಇರೋದನ್ನು ನಾವು ಕಾಣ್ಬೋದು. ಸೊ ಅದು ಸರಿಯಾದಂಥ ಒಂದು ಕ್ರಮ ಅಲ್ಲ. ಹಾಗಾಗಿ ಅಂಥ ಒಂದು ಇತಿಹಾಸವನ್ನು ತಿರುಚುವಂಥ ಕೆಲಸಗಳಿಗೆ ಈ ಒಂದು ಸಿದ್ಧಾಂತ ಪ್ರೋತ್ಸಾಹವನ್ನು ನೀಡ್ತದೆ ಅನ್ನೋ ಒಂದು ಅಭಿಪ್ರಾಯವನ್ನು ಲಾರ್ಡ್ ಬ್ರೈಸ್ ರವರು ವ್ಯಕ್ತಪಡಿಸ್ತಾರೆ. ಇಟ್ ಗಿವ್ಸ್ ಎ ಫೆಸಲ್ ಜನರೇಷನ್ ಬಿಕಾಸ್ ಹಿಸ್ಟ್ರಿ ಇಸ್ ನಾಟ್ ಎ ಯೂನಿಫಾರ್ಮ್ ಸೀಕ್ವೆನ್ಸ್ ಆಫ್ ಈವೆಂಟ್ಸ್. ಹಿಸ್ಟ್ರಿ ಡಸ್ ನಾಟ್ ಆಲ್ವೇಸ್ ರಿಪೀಟ್ ಇಟ್ ಸೆಲ್ಫ್. Historical conditions do not exactly reproduce themselves. Historical resemblances are sometimes misleading. Personal prejudice or religious dogmas may color the historical facts and weighted one's conclusions. ಸೊ ಇದು ಸುಲಭವಾದ ಸಾಮಾನ್ಯೀಕರಣವನ್ನು ನೀಡುತ್ತದೆ, ಏಕೆಂದರೆ ಇತಿಹಾಸದ ಘಟನೆಗಳು ಏಕರೂಪವಾದ ಅನುಕ್ರಮವನ್ನು ಅನುಸರಿಸುವುದಿಲ್ಲ. ಸೊ ಯಾವುದೇ ಒಂದು ಇತಿಹಾಸ ಅಂದರೂ ಕೂಡ ಕಳೆದು ಹೋದ ಘಟನೆಗಳು ಯಥಾ ಪ್ರಕಾರ ನಡೆಯೋದಿಲ್ಲ. ಸೊ ಯಥಾ ಪ್ರಕಾರ ಅದೇ ರೀತಿಯಾದ ಘಟನೆಗಳು ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದರಲ್ಲಿ ಹೋಲಿಕೆ ಇರ್ಬೋದು, ಆದರೆ ಅದೇ ರೀತಿಯಾದ ಘಟನೆಗಳನ್ನು ಜರುಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾವು ಭಾಳ ಸ್ಪಷ್ಟವಾಗಿ ಹೇಳ್ಬೋದು. ಸೊ ಭಾರತದಲ್ಲಿ ನಡೆದಂಥ ಅನೇಕ ಘಟನೆಗಳನ್ನು ಉದಾಹರಣೆಗೆ ಹೇಳ್ಬೋದು. ಸೊ ಉದಾಹರಣೆಗೆ ಮೊದಲು ಬ್ರಿಟಿಷರು ಭಾರತದ ಮೇಲೆ ದಾಳಿಯನ್ನು ಮಾಡಿ ಭಾರತದಲ್ಲಿ ಸುಮಾರು ವರ್ಷಗಳ ಕಾಲ ಇಲ್ಲಿ ಆಡಳಿತವನ್ನು ನಡೆಸಿದ್ರು. ಆದರೆ ಇವತ್ತೇನಾಗಿದೆ, ನವ ಸಾಮ್ರಾಜ್ಯಶಾಹಿ ವ್ಯವಸ್ಥೆ ಬಂದಿದೆ, ನವ ವಸಾಹತುಶಾಹಿ ವ್ಯವಸ್ಥೆ ಬಂದಿದೆ. ನವ ವಸಾಹತುಶಾಹಿ ಮತ್ತು ನವ ಸಾಮ್ರಾಜ್ಯಶಾಹಿ ಏನು ಬ್ರಿಟಿಷರು ಭಾರತದ ಮೇಲೆ ನಡೆದಂಥ ಆಳ್ವಿಕೆ ರೀತಿಯಾಗಿಲ್ಲ, ಆದರೆ ಅದು ಪರೋಕ್ಷವಾಗಿದೆ. ಸೊ ಬೇರೆ ಸ್ವರೂಪವನ್ನು ಪಡ್ಕೊಂಡಿದೆ. ಹಾಗಾಗಿ ಇತಿಹಾಸದ ಘಟನೆಗಳು ಅದೇ ರೀತಿಯಾಗಿ ಸಂಭವಿಸುತ್ತವೆ ಎಂದು ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಇತಿಹಾಸವು ಯಾವಾಗಲೂ ಪುನರಾವರ್ತಿತ ಆಗುವುದಿಲ್ಲ. ಸೊ ಐತಿಹಾಸಿಕ ಪರಿಸ್ಥಿತಿಗಳು ತಮ್ಮನ್ನು ನಿಖರವಾಗಿ ಸಂತಾನೋತ್ಪತ್ತಿ ಮಾಡುವುದಿಲ್ಲ. ಸೊ ಇತಿಹಾಸದ ಘಟನೆಗಳೇಂದವೆ ಅವುಗಳು ಪುನರಾವರ್ತನೆ ಆಗೋದಿಲ್ಲ. ಸೊ ಪುನರಾವರ್ತನೆ ಆಗುತ್ತವೆ ಎನ್ನುವುದು ಅದು ಒಂದು ಮೂರ್ಖತನಕ್ಕೆ ಕಾರಣ ಆಗುತ್ತೆ. ಸೊ ಹಾಗಾಗಿ ಅದನ್ನು ನಾವು ಇಲ್ಲಿ ಮುಖ್ಯವಾಗಿ ಹೇಳಬೇಕಾಗತ್ತೆ. ಸೊ ಐತಿಹಾಸಿಕ ಹೋಲಿಕೆಗಳು ಕೆಲವೊಮ್ಮೆ ತಪ್ಪು ದಾರಿಗೆ ಎಳಿತವೆ. ಸೊ ಅನೇಕ ಸಂದರ್ಭದಲ್ಲಿ ಇತಿಹಾಸದ ಘಟನೆಗಳನ್ನು ನಾವು ಹೋಲಿಕೆಯನ್ನು ಮಾಡಿ ಅಲ್ಲಿಂದ ಇಲ್ಲಿಗೆ ನಾವು ಅದನ್ನು ತಗೊಂಡಾಗ, ಅಂದರೆ ಇತಿಹಾಸದ ಘಟನೆಗಳನ್ನ ಪ್ರಸ್ತುತ ಅವಧಿಗೆ ಹೋಲಿಕೆಯನ್ನು ಮಾಡಿದಾಗ ಅದರ ಮೂಲಕ ನಡೆದಾಗ ಅನೇಕ ತಪ್ಪು ದಾರಿಗಳು ಹಿಡಿಯುವಂಥ ಸಾಧ್ಯತೆ ಕೂಡ ಇರ್ತವೆ. ಸೊ ಭಾರತದಲ್ಲಿ ಇತ್ತೀಚೆಗೆ ಏನು ಆಗಮಿಸಿರುವಂಥ ಈ ಒಂದು ಕೊರೋನಾದ ಪ್ರಕರಣಗಳು, ಸೊ ಹೇಗೆ ಹಿಂದೆ ನಾವು ಅದನ್ನು ನಿಭಾಯಿಸಿದ್ದೀವಿ, ಪ್ರಸ್ತುತ ಹೇಗೆ ನಿಭಾಯಿಸ್ತಾ ಇದ್ದೀವಿ, ಸೊ ಇದಕ್ಕೆ ನಾವು ಒಂದಕ್ಕೊಂದು ಹೋಲಿಕೆಯನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಇತಿಹಾಸ ನಮಗೆ ಕೆಲವೊಂದು ಸಂದರ್ಭದಲ್ಲಿ ತಪ್ಪು ದಾರಿಗೆ ಎಳೆಯುವಂಥ ಸಾಧ್ಯತೆ ಇರ್ತವೆ. ಸೊ ಥರ್ಡ್ ಒನ್, ಸಿಬ್ಬಂದಿ ಪೂರ್ವಾಗ್ರಹಗಳು, ಅಂದರೆ ಏನು ಒಂದು ಸಂಶೋಧಕರು ಏನಿದ್ದಾರೆ ಅವರು ಪೂರ್ವಾಗ್ರಹ ಪೀಡಿತರಾಗುವಂಥ ಸಾಧ್ಯತೆ ಇರ್ತದೆ. ಸೊ ಧಾರ್ಮಿಕ ಸಿದ್ಧಾಂತಗಳು ಐತಿಹಾಸಿಕ ಸಂಗತಿಗಳನ್ನು ಬಣ್ಣಿಸಬಹುದು ಮತ್ತು ಒಬ್ಬರ ತೀರ್ಮಾನಗಳನ್ನು ತಪ್ಪಿಸಬಹುದು. ಸೊ ಏನೋ ಒಂದು ಧಾರ್ಮಿಕ ಬಣ್ಣವನ್ನು ಹಚ್ಚಿ ಕಳೆದು ಹೋದ ಘಟನೆಗಳನ್ನು ಒಂದು ಧಾರ್ಮಿಕತೆ ಆಧಾರದ ಮೇಲೆ ಚಿಂತನೆಯನ್ನು ಮಾಡಿ ಅಥವಾ ಜಾತಿಯ ಆಧಾರದ ಮೇಲೆ ಚಿಂತನೆಯನ್ನು ಮಾಡಿ ಅವುಗಳನ್ನು ಹೊಸ ರೂಪಕ್ಕೆ ತಂದು ಸಮಸ್ಯೆಗಳನ್ನು ತಂದೊಡ್ಡಂಥ ಸಾಧ್ಯತೆ ಕೂಡ ಇರ್ತದೆ. ಸೊ ಹಾಗಾಗಿ ಈ ಒಂದು ಸಿದ್ಧಾಂತದಲ್ಲಿ ಈ ರೀತಿಯಾದಂಥ ಹಲವಾರು ದೋಷಗಳಿರೋದನ್ನು ಅಥವಾ ವ್ಯತ್ಯಾಸಗಳು ಇರುವುದನ್ನು ನಾವು ಸುಲಭವಾಗಿ ಪತ್ತೆ ಹಚ್ಚಬಹುದು. ಅದರ ಜೊತೆಗೆ ಈ ಒಂದು ಸಿದ್ಧಾಂತವನ್ನು ನಾವು ಅಂತಿಮವಾಗಿ ಕನ್ಕ್ಲೂಡ್ ಮಾಡಿದ್ದಾರೆ. ಸೊ ಉಪಸಂಹಾರ, ದಿ ಸಿಗ್ನಿಫಿಕೆನ್ಸ್ ಆಫ್ ಹಿಸ್ಟಾರಿಕಲ್ ಅಪ್ರೋಚ್
lies in that first fact it helps to understand the relevance of the political institutions in the light of their origin and growth. ಸೊ ಐತಿಹಾಸಿಕ ವಿಧಾನವು ಅತ್ಯಂತ ಮಹತ್ವವಾದಂಥ ಒಂದು ವಿಧಾನವಾಗಿದೆ. ಏಕೆಂದರೆ ರಾಜಕೀಯ ಸಂಸ್ಥೆಗಳ ಬಗ್ಗೆ ಅಥವಾ ರಾಜಕೀಯ ಒಂದು ಘಟನೆಗಳಿಂದವೆ, ಕಳೆದು ಹೋದಂಥ ಘಟನೆಗಳಿಂದವೆ, ಆ ಘಟನೆಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡೋದ್ರ ಮೂಲಕ ಹೇಗೆ ಪ್ರಸ್ತುತ ಒಂದು ಅವಧಿಗೆ ನಾವು ಅವುಗಳನ್ನು ಆಧರಿಸಿ ಬದಲಾವಣೆಯನ್ನು ಮಾಡ್ಕೊಬೋದು ಅನ್ನೋ ವಿಷಯಕ್ಕೆ ಸಂಬಂಧಿಸಿದಂತೆ ನಮಗೆ ದಾರಿದೀಪ ಆಗಿದೆ ಅಂತ ಹೇಳ್ಬೋದು. ಆ ಒಂದು ದೃಷ್ಟಿಯಲ್ಲಿ ನೋಡಿದಾಗ ಅನೇಕ ರಾಜ್ಯಶಾಸ್ತ್ರದ ಚಿಂತನಕಾರರು ನಮಗೆ ಈ ಥರದ ಒಂದು ಮಾಹಿತಿಯನ್ನು ಒದಗಿಸಿ ಕೊಟ್ಟಿರೋದನ್ನು ನಾವು ಕಾಣ್ಬೋದು. ಸೊ ಅದಕ್ಕೆ ಒಂದು ಎಕ್ಸಾಂಪಲನ್ನು ಹೇಳಿದ್ರೆ, ಫಾರ್ ಇನ್ಸ್ಟೆನ್ಸ್, ಇಟ್ ಈಸ್ ರಾದರ್ ಡಿಫರೆಂಟ್ ಟು ಅಂಡರ್ಸ್ಟ್ಯಾಂಡ್ ದಿ ಗ್ರೋತ್ ಆಫ್ ಕಮ್ಯುನಲಿಸಮ್ ಇನ್ ಇಂಡಿಯನ್ ಪಾಲಿಟಿಕ್ಸ್ ವಿತೌಟ್ ಗೋಯಿಂಗ್ ಇನ್ ಟು its origin and its phases of development which voice the British rules policy of divide and rule. ಸೊ ಯಾವ ರೀತಿಯಾಗಿ ಬ್ರಿಟಿಷರು ನಮ್ಮ ಮೇಲೆ ಆಳ್ವಿಕೆಯನ್ನು ಮಾಡಿದ್ದಾರೆ ಅನ್ನೋ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಒಡೆದು ಆಳುವ ನೀತಿ ಏನಿದೆ, ಸೊ ಎಲ್ಲವೂ ಕೂಡ ಪ್ರಸ್ತುತ ದಿನಗಳಿಗೆ ಒಂದು ಹೋಲಿಕೆಯನ್ನು ಮಾಡ್ತಾ ಯಾವ ರೀತಿಯಾಗಿ ಸರಿಯಾಗಿದೆ, ಯಾವ ರೀತಿಯಾಗಿ ಸರಿಯಾಗಿಲ್ಲ ಅನ್ನೋದರ ಕಡೆ ನಾವು ಗಮನವನ್ನು ಹರಿಸ್ಬೋದು. ಸೊ ಹಾಗಾಗಿ ಈ ಒಂದು ಸಿದ್ಧಾಂತ ಅತ್ಯಂತ ಪ್ರಮುಖವಾದಂಥ ಒಂದು ಅಂಶ ಅಂತ ಕರಿಬೋದು. ಸೊ ಇನ್ ಎವರಿ ಪೊಲಿಟಿಕಲ್ ಥಿಯರಿ ದೇರ್ ಈಸ್ ಎ ರೆಫರೆನ್ಸ್ ಟು ಎ ಪ್ರೆಟಿ ಸ್ಪೆಸಿಫಿಕ್ ಸಿಚುಯೇಷನ್ ವಿಚ್ ನೀಡ್ಸ್ ಟು ಬಿ ಗ್ರಾಸ್ಪ್ಡ್ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ದ ಪೊಲಿಟಿಕಲ್ ಥಿಯರಿಸ್ ಈಸ್ ಸ್ಪೀಕಿಂಗ್ ಆಫ್. ಸೊ ಯಾವ ಕಾಲಘಟ್ಟಗಳಲ್ಲಿ ಚಿಂತಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಆ ಅಭಿಪ್ರಾಯಗಳು ಆ ಕಾಲಘಟ್ಟಗಳಿಗೆ ತುಂಬ ಹೋಲಿಕೆ ಆಗ್ತವೆ. ಹಾಗಾಗಿ ಅಂದಿನ ಒಂದು ಚಿಂತನೆಗಳನ್ನು ಇಂದಿಗೆ ನಾವು ನೇರವಾಗಿ ಹೋಲಿಕೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಪ್ರಾಚೀನ ಇದ್ದಂಥ ಸ್ಥಿತಿನೇ ಬೇರೆ, ಆಧುನಿಕ ಕಾಲದಲ್ಲಿರೋಂಥ ಸ್ಥಿತಿಗಳೇ ಬೇರೆ. ಸೊ ಪ್ರಸ್ತುತ ಸ್ಥಿತಿಯಲ್ಲಿ ಒಂದು ವೈಜ್ಞಾನಿಕ ಸ್ಥಿತಿ ಇದೆ. ಸೊ ವೈಜ್ಞಾನಿಕ ಸ್ಥಿತಿ ಇರೋದ್ರಿಂದ ಕಳೆದು ಹೋದಂಥ ಘಟನೆಗಳನ್ನು ಆಧರಿಸಿ ಪ್ರಸ್ತುತ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ನೀಡ್ಬೋದು. ಇತಿಹಾಸ ನಮಗೆ ಕಚ್ಚಾ ಸಾಮಗ್ರಿಗಳನ್ನು ಒದಗಿಸ್ಕೊಡುತ್ತೆ. ನಾವು ಅದನ್ನು ಒಂದು ಶುದ್ಧ ವಸ್ತುವನ್ನಾಗಿ ಮಾರ್ಪಾಡು ಮಾಡಲು ಇತಿಹಾಸ ನಮಗೆ ದಾರಿದೀಪ ಆಗಿದೆ ಅಂತೇಳಿ ನಾವು ಹೇಳ್ಬೋದು. ಅಲ್ಲಿಗೆ ಈ ಒಂದು